ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವಿ ಕಾರ್ನರ್ಗೆ ಬಹಳ ದಿನಗಳ ನಂತರ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಇಂಗ್ಲೆಂಡ್ನಲ್ಲಿ ಮಹಿಳೆಯರ T20 ಕ್ರಿಕೆಟ್ ವಿಶ್ವಕಪ್ ನಡೀತಾ ಇದೆಯಲ್ಲ, ಅಲ್ಲಿ ಆಡಲು ಥ್ಯಾಂಕ್ಸ್ ಟು BCCI ನಮ್ಮ ಮಹಿಳಾ ತಂಡಕ್ಕೆ ಸಾಕಷ್ಟು ಎಕ್ಸ್ಪೋಜರ್ ಕಳೆದ ವರ್ಷದಿಂದ ಸಿಕ್ಕಿದೆ. ಕಳೆದ ವರ್ಷ ಅಂದರೆ 2025ರಲ್ಲಿ ನಮ್ಮ ಭಾರತೀಯ ಮಹಿಳೆಯರು ಮೊಟ್ಟ ಮೊದಲ ಬಾರಿಗೆ 52 ವರ್ಷಗಳ ನಂತರ ಏಕದಿನದ ವಿಶ್ವಕಪ್ಪನ್ನು ತಮ್ಮದಾಗಿಸಿಕೊಂಡ್ರು. T20ಯಲ್ಲೂ ಈಗ ಅದೇ ನಿರೀಕ್ಷೆ ಇದೆ. ಆದರೆ 50 ಓವರ್ಸ್ಗೂ T20ಗೂ ಬಹಳಷ್ಟು ವ್ಯತ್ಯಾಸವಿದೆ. ಒನ್ ಡೇಸ್ನಲ್ಲಿ ನಮ್ಮ ಭಾರತೀಯ ಮಹಿಳೆಯರಿಗೆ ಒಳ್ಳೆಯ ಸ್ಕಿಲ್ ಸೆಟ್ ಇದೆ ಆಡಲು ಹಾಗೂ ಗೆಲ್ಲಲು. ಆದರೆ T20 ಫಾರ್ಮ್ಯಾಟ್ ಇದೆಯಲ್ಲ, ಬಹಳ ಇವಾಲ್ವಿಂಗ್ ಫಾರ್ಮ್ಯಾಟ್. ಪ್ರತಿ ಸಾರಿ ಡೈನಾಮಿಕ್ಸ್ ಬದಲಾಗ್ತಾನೇ ಇರ್ತವೆ. ಅದಕ್ಕೆ ನಾವು ಸಿದ್ಧರಿದ್ದೇವೆಯೇ? ಅದೇ ಒಂದು ನಮ್ಮ ಮುಂದಿರುವಂಥ ಪ್ರಶ್ನೆ. ಇದು 10ನೆಯ T20 ಮಹಿಳೆಯರ ವಿಶ್ವಕಪ್. ಕೇವಲ 2009, 2010, 2018ರಲ್ಲಿ ನಮ್ಮ ಟೀಮ್ ಸೆಮಿಫೈನಲ್ಸ್ ಪ್ರವೇಶ ಮಾಡಿತ್ತು. 2020ರಲ್ಲಿ ಫೈನಲ್ಸ್ಗೆ ಲಕ್ಕಿಲಿ ಹೋಗಿ ಆಸ್ಟ್ರೇಲಿಯಾಗೆ ನಿರೀಕ್ಷೆಯಂತೆ ಸೋತಿತ್ತು. T20ಯ ಡಿಫೈನಿಂಗ್ ಸ್ಕಿಲ್ಸ್ ಏನು? ಬ್ಯಾಟಿಂಗ್ನಲ್ಲಿ ಸ್ಟ್ರೈಕ್ ರೊಟೇಷನ್ನು, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸು, ಅಷ್ಟೇ ಅಲ್ಲದೆ ನಾನ್ ಬೌಂಡರಿ ಸ್ಟ್ರೈಕ್ ರೇಟು, ಲೋ ಪರ್ಸೆಂಟೇಜ್ ಆಫ್ ಡಾಟ್ ಬಾಲ್ಸ್, ಜೊತೆಗೆ ಫೀಲ್ಡಿಂಗ್ನಲ್ಲಿ ಸೂಪರ್ ಫಿಟ್ನೆಸ್ಸು, ಕ್ಯಾಚಿಂಗು, ಫೀಲ್ಡಿಂಗು, ಬೌಲಿಂಗ್ನಲ್ಲಿ ವೆರೈಟಿ, ವೇರಿಯೇಷನ್ ಮತ್ತು ಡಿಸಿಪ್ಲಿನ್. ಮೊದಲ ಮ್ಯಾಚ್ ನಾವು ಬಲಹೀನ ಪಾಕಿಸ್ತಾನ ಮೇಲೆ ಸುಲಭವಾಗಿ ಗೆದ್ದರೂ ಕೂಡ ಅದರಲ್ಲಿ ಕೆಲವು ಆತಂಕದ ಕ್ಷಣಗಳು ಕೂಡ ಇದ್ದವು. ನಮ್ಮ ಗ್ರೂಪ್ ಆಫ್ ಡೆತ್ನಲ್ಲಿ ನಾವು ಸೆಮಿಫೈನಲ್ಸ್ಗೆ ಸುಲಭವಾಗಿ ಬರಬೇಕಂದ್ರೆ ಬಲಿಷ್ಠ ಆಸ್ಟ್ರೇಲಿಯಾ ಹಾಗೂ ಸೌತ್ ಆಫ್ರಿಕಾ ಮೇಲೆ ನಾವು ಗೆಲ್ಲಲೇಬೇಕು. ಟೀಮ್ನಲ್ಲಿ ಬದಲಾವಣೆ, ಎಸ್. ಬಿರುಸಿನ ಹೊಡೆತಗಳಿಗೆ ಹೆಸರಾದಂಥ ಭಾರತಿ ಫುಲ್ಮಾಲಿ ಬದಲಾಗಿ ಲೆಫ್ಟ್ ಹ್ಯಾಂಡೆಡ್ ಸ್ಟ್ರೋಕ್ ಮೇಕರ್ ಆದಂಥ ಯಾಸ್ತಿಕ ಭಾಟಿಯಾ, ಕ್ರಾಂತಿ ಗೌಡ್ ಬದಲಾಗಿ ಹೊಸ ಮೀಡಿಯಂ ಪೇಸರ್ ಆದಂಥ ಒಳ್ಳೆಯ ವೇರಿಯೇಷನ್ ಇರುವಂಥ ನಂದಿನಿ ಶರ್ಮಾ ಅವ್ರನ್ನ ಆಡಿಸಬಹುದು. ಅಷ್ಟಲ್ಲದೆ ಅನುಭವಿ ನಮ್ಮ ಸ್ಮೃತಿ ಮಂದನ, ಹರ್ಮನ್ಪ್ರೀತ್ ಕೌರ್, ದೀಪ್ತಿ ಶರ್ಮಾ, ರಿಚಾ ಘೋಷ್ ಅವರಿಗೆ ಮಿಕ್ಕ ಎಲ್ಲರಿಂದಲೂ ಸಪೋರ್ಟ್ ಬೇಕೇ ಬೇಕೀಗ. ಕಳೆದ 2 ವಿಶ್ವಕಪ್ನಿಂದ ನಮ್ಮ ಭಾರತೀಯ ಟೀಮ್ ಸೆಮಿಫೈನಲ್ಸ್ ಪ್ರವೇಶ ಮಾಡಿಲ್ಲ. ಆದರೆ WPL ಪ್ರಾರಂಭವಾದ ಮೇಲೆ ಹೆಚ್ಚಿನ ಆತ್ಮವಿಶ್ವಾಸ ತೋರಿಸ್ತಾ ಇದ್ದಾರೆ ನಮ್ಮ ಮಹಿಳೆಯರು. ಈಗ ಇಂಥ ವೆಲ್ ಬ್ಯಾಲೆನ್ಸ್ಡ್, ವೆಲ್ ಆಯ್ಲ್ಡ್ ಮಷಿನ್ ಥರ ವರ್ಕ್ ಮಾಡುವಂಥ ಟೀಮ್ ನಮಗೆ ಸಿಗಲ್ಲ. ಅದಕ್ಕೆ ನವ್ ಆರ್ ನೆವರ್, ಡೂ ಆರ್ ಡೈ ಎಫರ್ಟ್ ನಮ್ಮ ಮಹಿಳೆಯರಿಂದ ಬೇಕೇ ಬೇಕು. ಅಷ್ಟು ಕ್ಷಮತೆ ನಮ್ಮ ಮಹಿಳಾ ಟೀಮ್ಗೆ ಇದೆಯಾ? T20 ವಿಶ್ವಕಪ್ ಗೆಲ್ಲಲು ಅದೊಂದು ಎಕ್ಸ್ಟ್ರಾ ಸ್ಪಾರ್ಕ್ ಬೇಕೇ ಬೇಕು. ನಿಮಗೆ ಅನಿಸುತ್ತೆ ಇದೆಯಾ ನಮ್ಮ ಮಹಿಳೆಯರ ಟೀಮ್ನಲ್ಲಿ ವಿಶ್ವಕಪ್ ಗೆಲ್ತಾರಾ?